ಬೆಳಗಿನ ಸಮಯವಾಗಿತ್ತು. ಮೂವರು ಸಹೋದರಿಯರು ಮನೆಯ ಅಂಗಳದಲ್ಲಿ ಕುಳಿತು ಮಾತುಕತೆ ಮಾಡುತ್ತಿದ್ದರು. ಅನನ್ಯ, ಕವಿತಾ, ಇಂದು ಅಮ್ಮನ ಪುಣ್ಯತಿಥಿ. ನಾವು ದೇವಸ್ಥಾನಕ್ಕೆ ಹೋಗಿ ಅಮ್ಮನನ್ನು ನೆನೆದು ದೀಪ ಹಚ್ಚಿ ಪ್ರಾರ್ಥನೆ ಮಾಡೋಣ. ಅವರು ಸದಾ ನಮ್ಮನ್ನು ಕಾಪಾಡ್ಲಿ. ನನಗೆ ಅಮ್ಮ ತುಂಬಾ ನೆನಪಾಗುತ್ತಾಳೆ. ಅವರು ನಮ್ಮ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅಕ್ಕ, ನನ್ಗೂ ಅಮ್ಮ ತುಂಬಾ ನೆನಪಾಗತ್ತಲೆ. ಈ ಸೌತಿ ಅಮ್ಮ ಬಂದ ನಂತರ ಮನೆಯ ವಾತಾವರಣವೇ ಬದಲಾಗಿದೆ. ನನಗೆ ಮಾಲಿನಿ ಅಮ್ಮನ ಕಣ್ಣುಗಳಲ್ಲಿ ಏನೋ ವಿಚಿತ್ರ ಕಾಣುತ್ತದೆ. ನನಗೆ ಅವರ ಬಗ್ಗೆ ತುಂಬಾ ಭಯವಾಗುತ್ತದೆ. ನೀನು ಹೀಗೇನಾದ್ರೂ ನೋಡಿದ್ಯಾ? ಕವಿತಾ, ಈ ವಿಷಯವನ್ನು ಯಾರಿಗೂ ಹೇಳ್ಬೇಡ. ವಿಶೇಷವಾಗಿ ಅಪ್ಪನಿಗೆ ಹೇಳ್ಬೇಡ. ಅವರು ಮಾಲಿನಿ ಅಮ್ಮನಿಗೆ ತುಂಬಾ ಗೌರವ ಕೊಡ್ತಾರೆ. ನಾವು ಏನಾದ್ರೂ ಹೇಳಿದ್ರೆ ಅವರು ನಮ್ಮನ್ನೇ ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ಅಷ್ಟರಲ್ಲಿ ಮಾಲಿನಿ ಅಲ್ಲಿಗೆ ಬರುತ್ತಾಳೆ. ಅವಳ ಮುಖದಲ್ಲಿ ವಿಚಿತ್ರ ನಗು ಇತ್ತು. ಅವಳು ಮೂವರನ್ನು ನೋಡುತ್ತಾ ಹೇಳ್ತಾಳೆ, ಏನ್ರಿ, ಮೂವರ್ ಸಹೋದರಿಯರು ಗುಸುಗುಸು ಮಾತಾಡ್ತಿದ್ದೀರಾ? ಏನ್ ವಿಷಯ? ನನ್ ಬಗ್ಗೆ ಮಾತಾಡ್ತಿಲ್ವಲ್ಲ? ಅಯ್ಯೋ, ನಾನ್ ನಿಮ್ಮಮ್ಮ ಹಾಗೆ ಅಲ್ವೇ? ನನ್ ಜೊತೆ ಮುಕ್ತವಾಗಿ ಯಾಕೆ ಮಾತಾಡೋದಿಲ್ಲ? ನಾನ್ ನಿಮ್ ಜೊತೆ ಯಾವತ್ತಾದ್ರೂ ಕೆಟ್ಟದಾಗಿ ವರ್ತಿಸಿದ್ದೀನ? ಇಲ್ಲ ಅಲ್ವಾ? ಮತ್ ಯಾಕೆ ನೀವು ನನ್ ಜೊತೆ ಏನ್ ಹೇಳ್ಕೊಳ್ಳಲ್ಲ? ಇಲ್ಲ ಮಾಲಿನಿ ಅಮ್ಮ, ಹಾಗೇನೂ ಇಲ್ಲ. ನಾವು ಹಾಗೆ ಮಾತನಾಡುತ್ತಿದ್ದೆವು. ಇಂದು ನಮ್ಮ ಅಮ್ಮನ ಪುಣ್ಯತಿಥಿ, ಅದಕ್ಕಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೋತಿದ್ದು ಅಷ್ಟೇ. ಹೌದಾ? ಹಾಗಾದ್ರೆ ಹೋಗಿ ಬನ್ನಿ. ಆದ್ರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಮ್ಮ ಅಮ್ಮ ಸತ್ತಿದ್ದಾಳೆ. ಈಗ ನಾನು ನಿಮ್ಮ ಅಮ್ಮ. ಇದನ್ನು ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಈ ಹಳೆಯ ವಿಷಯಗಳನ್ನು ನೆನೆದು ಅಳುವುದನ್ನು ನಿಲ್ಲಿಸಿ. ನನಗದು ಇಷ್ಟ ಆಗಲ್ಲ. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳೇ. ಆದ್ರೆ ಮಾಲಿನಿಯಮ್ಮ, ನಾವು ನಮ್ಮಮ್ಮನನ್ನು ಹೇಗೆ ಮರೆತು ಬಿಡಬಹುದು? ಅವರು ನಮ್ಮನ್ನು ಹುಟ್ಟಿಸಿದ್ರು, ಬೆಳೆಸಿದ್ರು. ನಮಗಾಗಿ ಅವರ ಸದಾ ಕಷ್ಟಪಟ್ಟರು. ಹಾಗಾಗಿ ಅವರು ಸದಾ ನಮ್ಮ ಅಮ್ಮನೇ. ಸರಿ ಸರಿ, ಹೋಗಿ ನಿಮ್ಮ ಅಮ್ಮನನ್ನು ನೆನೆಸಿಕೊಳ್ಳಿ. ಆದರೆ ಒಂದು ದಿನ ನೀವು ನನ್ನನ್ನು ಅಮ್ಮ ಎಂದು ಒಪ್ಪಿಕೊಳ್ಳಬೇಕು. ಆ ದಿನ ಬೇಗ ಬರುತ್ತದೆ, ತುಂಬಾ ಬೇಗ. ಮಾಲಿನಿ ಅಲ್ಲಿಂದ ಹೋಗಿಬಿಟ್ಟಳು. ಮೂವರು ಸಹೋದರಿಯರು ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಕ್ಕ, ಮಾಲಿನಿ ಅಮ್ಮ ಮಾತನಾಡಿದ ರೀತಿ ತುಂಬಾ ವಿಚಿತ್ರವಾಗಿತ್ತು. ಆ ದಿನ ಬೇಗ ಬರುತ್ತಿದೆ ಅಂದದ್ದು ಏನರ್ಥ? ನನಗೆ ಭಯವಾಗುತ್ತಿದೆ. ನನಗೆ ಗೊತ್ತಿಲ್ಲ ಅನನ್ಯ, ಆದ್ರೆ ನಾವು ಎಚ್ಚರಿಕೆಯಿಂದ ಇರಬೇಕು. ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಅಮ್ಮ ನಮ್ಮನ್ನು ಕಾಪಾಡಲಿ ಎಂದು ಪ್ರಾರ್ಥಿಸೋಣ. ಅವರು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಅಮ್ಮ ಸರಳಿಗಾಗಿ ಪ್ರಾರ್ಥನೆ ಮಾಡಿದರು. ಹಿಂದಿರುಗುವಾಗ ಒಬ್ಬ ಸಾಧು ಬಾಬಾ ಅವರನ್ನು ನಿಲ್ಲಿಸಿದರು. ಮಕ್ಕಳೇ, ನಿಲ್ಲಿ. ನಾನ್ ನಿಮ್ಗೆ ಒಂದು ಮುಖ್ಯ ವಿಷಯ ಹೇಳಬೇಕಾಗಿದೆ. ನಿಮ್ಮ ಮನೆಯಲ್ಲಿ ದೊಡ್ಡ ಅಪಾಯ ಇದೆ. ನಿಮ್ಮ ಸೌತಿಯಮ್ಮ ಸಾಮಾನ್ಯದವಳಲ್ಲ. ಅವಳು ಒಬ್ಬಳು ಮಾಟಗಾತಿ. ಅವಳು ನಿಮ್ಮ ತಂದೆಯನ್ನು ತನ್ನ ವಶಕ್ಕೆ ಮಾಡಿಕೊಂಡಿದ್ದಾಳೆ. ಏನು, ಮಾಟಗಾತಿನ? ಬಾಬಾ, ನೀವು ಏನ್ ಹೇಳ್ತಿದ್ದೀರಾ? ನಾನ್ ಸತ್ಯ ಹೇಳ್ತೇನೆ. ಮಾಲಿನಿ ತುಂಬಾ ಶಕ್ತಿಶಾಲಿ ಮಾಟಗಾತಿ. ಅವಳು ನಿಮ್ಮ ಮೂವರ ಯುವತೆಯನ್ನು ಕದ್ದುಕೊಳ್ಳಲು ಬಯಸ್ತಾಳೆ ಮತ್ತು ಸದಾ ಯುವತಿಯಾಗಿ ಇರಲು ಅವಳು ನಿಮ್ಮ ತಂದೆಯ ಮೇಲೂ ಜಾದು ಮಾಡಿದ್ದಾಳೆ. ಅದರಿಂದ ನಿಮ್ಮ ತಂದೆ ಅವಳ ಮಾತನ್ನೇ ಕೇಳ್ತಾರೆ. ಆದ್ದರಿಂದಲೇ ಅಪ್ಪನವರ್ತನೆ ಬದಲಾಗಿದೆ. ಮೊದಲು ನಮ್ಮಮ್ಮನ್ನು ತುಂಬಾ ಪ್ರೀತಿಸುತ್ತಿದ್ದರು. ಈಗ ನಮ್ಮ ಜೊತೆ ಸರಿಯಾಗಿ ಮಾತನಾಡುವುದೇ ಇಲ್ಲ. ಹೌದು, ಮತ್ತು ನಿಮ್ಮ ಮೃತ ಅಮ್ಮ ಸರಳ ಆತ್ಮ ನಿಮಗೆ ಸಹಾಯ ಮಾಡಲು ಬಯಸುತ್ತಿದೆ. ಅವಳೇ ನನ್ನನ್ನು ಕಳುಹಿಸಿದ್ದಾಳೆ. ನೀವು ಇಂದು ರಾತ್ರಿ ಗ್ರಾಮದಿ ಗಮದ ಹೊರಗಿನ ಹಳೆಯ ಆಲದ ಮರದ ಬಳಿಗೆ ಹೋಗಿ ಅಲ್ಲಿ ನಿಮ್ಮ ಅಮ್ಮನ 3 ಬಳೆಗಳು ಸಿಗುತ್ತವೆ.
ಕೆಂಪು, ಹಸಿರು, ನೀಲಿ ಅವುಗಳಲ್ಲಿ ನಿಮ್ಮ ಅಮ್ಮನ ಶಕ್ತಿ ಇದೆ. ರಾತ್ರಿ ಅವರು ಆ ಮರದ ಬಳಿಗೆ ಹೋಗಿ ಒಂದು ಡಬ್ಬಿ ಕಂಡುಹಿಡಿದರು. ಅದರೊಳಗೆ 3 ಬಳೆಗಳು ಹೊಳೆಯುತ್ತಿದ್ದವು. ಅವರು ಅದನ್ನು ಧರಿಸಿದರು. ತಕ್ಷಣ ಒಂದು ತೀವ್ರ ಬೆಳಕು ಹೊಳೆಯಿತು. ಅವರಿಗೆ ತಲೆ ಸುತ್ತಿತು. ಕಣ್ಣು ತೆರೆದಾಗ ಅವರು ಒಂದು ವಿಚಿತ್ರ ಜಗತ್ತಿನಲ್ಲಿದ್ದರು. ಅಲ್ಲಿ ಒಂದು ಅರಮನೆ ಇತ್ತು. ಅರಮನೆಯ ಮುಂದೆ ಒಬ್ಬ ಮಹಿಳೆ ನಿಂತಿದ್ದರು. ನನ್ನ ಮಕ್ಕಳೇ, ನೀವು ಕೊನೆಗೂ ಬಂದ್ರಲ್ಲ. ನಾನ್ ನಿಮ್ಮನ್ನು ಕಾಯುತ್ತಿದ್ದೆ. ಅಮ್ಮ, ಇದು ನಿಜವಾಗಿಯೂ ನೀವೇನಾ? ನನ್ನ ಕಣ್ಣುಗಳಿಂದ ನಂಬಲಾಗುತ್ತಿಲ್ಲ. ಹೌದು, ಇದು ನಾನು ಸೃಷ್ಟಿಸಿದ ಜಾದುಲೋಕ. ಮಾಲಿನಿ ಒಬ್ಬಳು ಶಕ್ತಿಶಾಲಿ ಮಾಟಗಾತಿ. 200 ವರ್ಷಗಳಿಂದ ಯುವತಿಯನ್ನು ಕದ್ದುಕೊಂಡು ಬದುಕುತ್ತಿದ್ದಾಳೆ. ಈಗ ನಿಮ್ಮನ್ನು ಗುರಿಯಾಗಿಸಿಕೊಂಡಿದ್ದಾಳೆ. ಅಮ್ಮ, ನಾವು ಅವರನ್ನು ಹೇಗೆ ಎದುರಿಸಬೇಕು? ಈ ಬಳೆಗಳು ನಿಮ್ಮ ರಕ್ಷಣೆ. ಆದರೆ ಒಂದು ಷರತ್ತು ಇದೆ. ನೀವು 3 ಸದಾ ಒಟ್ಟಾಗಿರಬೇಕು. ಒಬ್ಬರ ಮೇಲೆ ಒಬ್ಬರು ಸಂಶಯ ಮಾಡಬಾರದು. ಸಂಶಯ ಮಾಡಿದ ಕ್ಷಣ ಬಳೆಗಳು ಮತ್ತು ಬಳೆಗಳ ಶಕ್ತಿ ನಾಶವಾಗುತ್ತದೆ. ಅವರ ಅಮ್ಮ ಅವರಿಗೆ 70 ದಿನಗಳಲ್ಲಿ 3 ಕೆಲಸಗಳನ್ನು ಮಾಡಬೇಕು ಎಂದಳು. ಮೊದಲನೇದು ಮಾಲಿನಿಯ ಶಕ್ತಿಯ ಮೂಲವಾದ ಜಾದುಕಲ್ಲನ್ನು ಹುಡುಕಬೇಕು. ಎರಡನೇದು ತಂದೆಯನ್ನು ಅವಳ ಜಾದುಯಿಂದ ಮುಕ್ತಗೊಳಿಸಬೇಕು. ಮತ್ತು 3ನೇದು ಮಾಲಿನಿಯನ್ನು ಈ ಜಾದು ಲೋಕದಲ್ಲೇ ಬಂಧಿಸಬೇಕು. ಅಷ್ಟರಲ್ಲಿ ಬೆಳಕು ಹೊಳೆಯಿತು ಮತ್ತು ಅವರು ಮತ್ತೆ ಆ ಮರದ ಬಳಿ ಬಂದರು. ಮುಂದಿನ ದಿನಗಳಲ್ಲಿ 3 ಜನ ಸಹೋದರಿಯರು ಅವರ ಅಜ್ಜಿಯ ಮನೆಯಾದ ಕಮಲಮ್ಮನ ಮನೆಗೆ ಹೋಗುತ್ತಾರೆ. ಅಜ್ಜಿ, ದೇವಸ್ಥಾನದಲ್ಲಿ ಸಿಕ್ಕ ಸಾಧು ಬಾಬಾ ಹೇಳಿದ್ದು ನಿಜವಾಯ್ತು. ನಮಗೆ ಅಮ್ಮನ ಬಳೆಗಳು ಸಿಕ್ಕಿವೆ. ಈ ಮಾಲಿನಿ ನಿಜವಾಗಿಯೂ ಸಾಮಾನ್ಯದವಳಲ್ಲ ಅಜ್ಜಿ? ಹೌದು ಮಗಳೇ, ನನಗೆ ಮೊದಲೇ ಅನುಮಾನವಿತ್ತು. ಈ ಮಾಲಿನಿ ಸುಮಾರು ವರ್ಷಗಳ ಹಿಂದೆ ನಮ್ಮ ಊರಿನಿಂದ ಮಾಯವಾಗಿದ್ದಳು. ಅವಳು ಮಾಟಗಾತಿ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅವಳು ಸಾಯದಂತೆ ಇರಲು ಎಳೆಯ ಪ್ರಾಯದ ಹುಡುಗಿಯರ ಶಕ್ತಿಯನ್ನು ಬಳಸಿಕೊಳ್ಳುತ್ತಾಳೆ. ಅಮ್ಮ ನಮಗೆ 70 ದಿನಗಳ ಒಳಗೆ ಅವಳ ಶಕ್ತಿಯ ಮೂಲವಾದ ಜಾದು ಕಲ್ಲನ್ನ ಹುಡುಕಲು ಹೇಳಿದ್ದಾರೆ. ಅದು ಎಲ್ಲಿರಬಹುದು ಅಜ್ಜಿ? ಮಗಳೇ, ಗ್ರಾಮದ ಪೂರ್ವ ಭಾಗದಲ್ಲಿ ಒಂದು ಹಳೆಯ ಪಾಳು ಬಿದ್ದ ಬಾವಿ ಇದೆ. ಮಾಲಿನಿ ಆಗಾಗ ಅಲ್ಲಿಗೆ ಹೋಗುವುದನ್ನು ನಾನು ನೋಡಿದ್ದೇನೆ. ಬಹುಶಃ ಆ ರಹಸ್ಯ ಅಲ್ಲೇ ಇರಬಹುದು. ಹುಷಾರಾಗಿ ಹೋಗಿ ಮಕ್ಕಳೇ, ಜಾಗ್ರತೆ. ಒಂದು ದಿನ 3 ಸಹೋದರಿಯರು ರಾತ್ರಿ ಹೊತ್ತಿನಲ್ಲಿ ಆ ಹಳೆಯ ಪಾಳು ಬಿದ್ದ ಬಾವಿಯ ಹತ್ತಿರ ಬರುತ್ತಾರೆ. ಸುತ್ತಲೂ ಕತ್ತಲು, ಭಯ ಮೂಡಿಸುವ ವಾತಾವರಣ. ಆದರೂ ಹೆದರದೆ ಧೈರ್ಯವಾಗಿ ಬಂದರು. ನೋಡಿ, ಆ ಬಾವಿಯೊಳಗೆ ಏನೋ ನೀಲಿ ಬಣ್ಣದಲ್ಲಿ ಹೊಳೆಯುತ್ತದೆ. ಅದೇ ಇರಬೇಕು ಆ ಜಾದುಕಲ್ಲು. ಕವಿತಾ ಬಾವಿಗೆ ಇಳಿದು ಆ ಹೊಳೆಯುವ ಕಲ್ಲನ್ನು ಹಿಡಿದು ಮೇಲೆ ಬರುತ್ತಾಳೆ. ಅಷ್ಟರಲ್ಲಿ ಮಾಟಗಾತಿಯಾದ ಮಾಲಿನಿಯು ಅಲ್ಲಿ ಪ್ರತ್ಯಕ್ಷವಾಗುತ್ತಾಳೆ. ವಿಚಿತ್ರ ನಗು ಕೊಡುತ್ತಾ ಅವರನ್ನು ಎದುರಿಸುತ್ತಾಳೆ. ನನ್ನ ಕಲ್ಲನ್ನು ಮುಟ್ಟುವ ಧೈರ್ಯ ನಿಮಗೆ ಬಂತೆ. ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಮಾಲಿನಿ ಇದ್ದಕ್ಕಿದ್ದಂತೆ ತನ್ನ ಮಾಂತ್ರಿಕ ಶಕ್ತಿಯಿಂದ ಅವರನ್ನು ಎದುರಿಸಲು ಶುರು ಮಾಡಿದಳು. ಹೆದರಬೇಡಿ ತಂಗೀರೆ, ಕೈ ಹಿಡಿದುಕೊಳ್ಳಿ. ಅಮ್ಮನ ಬಳೆಗಳ ಶಕ್ತಿ ನಮ್ಮನ್ನು ರಕ್ಷಿಸುತ್ತದೆ. 3 ಕೈ ಹಿಡಿದಾಗ ಬಳೆಗಳಿಂದ ಒಂದು ರಕ್ಷಾ ಕವಚ ಉಂಟಾಗುತ್ತದೆ. ಮಾಲಿನ್ಯ ಶಕ್ತಿಗಳು ಅವರಿಗೆ ತಗುಲುವುದಿಲ್ಲ. ಈಗ ನಿನ್ನ ಕತೆ ಮುಗೀತು ಮಾಟಗಾತಿ. ಇದು ಅಮ್ಮನ ಶಕ್ತಿ. ನೀನು ನಮ್ಮನ್ನು ಏನು ಮಾಡಲಾಗುವುದಿಲ್ಲ. ಮೀರಾ ಜೋರಾಗಿ ಕಲ್ಲನ್ನು ನೆಲಕ್ಕೆ ಅಪ್ಪಳಿಸುತ್ತಾಳೆ. ಕಲ್ಲು ಚೂರು ಚೂರು ಆಗುತ್ತದೆ. ಮಾಲಿನಿ ನೋವಿನಿಂದ ಕಿರುಚುತ್ತಾರೆ.
ಮೀರಾ ಮನೆಗೆ ಓಡಿ ಬರುತ್ತಾಳೆ, ತಂದೆಯನ್ನು ಜಾದುಯಿಂದ ಮುಕ್ತಗೊಳಿಸಲು. ಮೀರಾ ಮನೆಗೆ ಬಂದು ತಂದೆಯ ತಲೆಯ ಮೇಲೆ ಕೆಂಪು ಬಳೆಯನ್ನು ಇಡುತ್ತಾಳೆ. ಅಪ್ಪ, ಎಚ್ಚರಗೊಳ್ಳಿ. ನಿಮ್ಮ ಕಣ್ಣ ಮುಂದಿರುವ ಮಾಯೆ ದೂರವಾಗಲಿ. ನೀವಿನ್ನು ಯಾರ ವಶದಲ್ಲೂ ಇರಬೇಕಾಗಿಲ್ಲ. ನಿಮ್ಮನ್ನು ಕಾಪಾಡಲು ನಾವಿದ್ದೇವೆ. ಮೀರಾ, ಏನಿದು? ನಾನು ಎಲ್ಲಿದ್ದೇನೆ? ನಾನು ಇಲ್ಲಿಯವರೆಗೆ ಯಾವುದೋ ಕನಸಿನ ಲೋಕದಲ್ಲಿ ಇದ್ದೇನೆ ಅನಿಸುತ್ತಿತ್ತು. ಮಾಲಿನಿ, ಅವಳು ಎಲ್ಲಿ? ಅಪ್ಪ, ಆ ಮಾಲಿನಿ ಒಬ್ಳು ದೊಡ್ಡ ಮಾಟಗಾತಿ. ಇಷ್ಟು ದಿನ ನೀವು ಅವಳ ವಶದಲ್ಲಿದ್ರಿ. ಅವಳು ಹೇಳಿದ ಹಾಗೆ ಕೇಳುತ್ತಿದ್ರಿ. ಅವಳು ನಮ್ಮ ಯುವತಿಯನ್ನು ಕದ್ದುಕೊಂಡು ಇನ್ನೂ ಹೆಚ್ಚು ಆಯಸ್ಸು ಪಡೆದುಕೊಳ್ಳಬೇಕು ಎಂದಿದ್ದಳು. ಆದರೆ ನಮಗೆ ಅಮ್ಮನ ಸಲುವಾಗಿ ಎಲ್ಲ ವಿಷಯ ತಿಳಿಯಿತು. ನಾವು ಅವಳನ್ನು ಸುಮ್ಮನೆ ಬಿಡಬಾರದು. ಬನ್ನಿ, ಅಮ್ಮ ಹೇಳಿದ ಕೊನೆಯ ಕೆಲಸ ಬಾಕಿ ಇದೆ. ಅದನ್ನು ಮಾಡಿ ಮುಗಿಸೋಣ. ಮನೆ ಆಚೆ ಅನನ್ಯ ಮತ್ತು ಕವಿತಾ ಕಾಯುತ್ತಿದ್ದಾರೆ. ಮೀರಾ ಮತ್ತು ಅವರ ತಂದೆ ಮನೆಯಿಂದ ಆಚೆ ಬರುತ್ತಾರೆ. ಅಲ್ಲಿ ಮಾಟಗಾತಿ ಮಾಲಿನಿ, ಅನನ್ಯ ಮತ್ತು ಕವಿತಾ ಅಲ್ಲಿ ನಿಂತಿರ್ತಾರೆ. ನನ್ನ ಶಕ್ತಿ ಕುಂದುತ್ತಿದೆ. ನೀವಿದನ್ನು ಮಾಡಬಾರ್ದಿತ್ತು. ನಿನ್ನ ಪಾಪದ ಕೊಡ ತುಂಬಿದೆ ಮಾಲಿನಿ. ಅಮ್ಮ ಸೃಷ್ಟಿಸಿದ ಜಾದು ಲೋಕವೇ ನಿನಗೆ ಸರಿಯಾದ ಜೈಲು. ಮೂವರು ಸಹೋದರಿಯರು ಬಳೆಗಳು ಒಟ್ಟಿಗೆ ಹೊಳೆಯುತ್ತದೆ. ಆಕಾಶದಲ್ಲಿ ಒಂದು ದೊಡ್ಡ ಬೆಳಕಿನ ದ್ವಾರ ತೆರೆಯುತ್ತದೆ. ಬೇಡ, ನನ್ನನ್ನು ಬಿಡಿ. ಅಯ್ಯೋ, ನನಗಿಷ್ಟ ಇಲ್ಲ ಅಲ್ಲಿ ಹೋಗೋದಕ್ಕೆ. ಅದು ಮಾಲಿನಿಯನ್ನು ತನ್ನೊಳಗೆ ಎಳೆದುಕೊಳ್ಳುತ್ತದೆ. ಮಾಲಿನಿ ಜಾದುಲೋಕದಲ್ಲಿ ಬಂದಿಯಾಗುತ್ತಿದ್ದಂತೆ ಸರಳ ಆತ್ಮ ಆಕಾಶದಿಂದ ಕೆಳಗಿಳಿದು ಬರುತ್ತದೆ. ನನ್ನ ಮಕ್ಕಳೇ, ನಿಮ್ಮ ಪ್ರೀತಿ ಮತ್ತು ಒಗ್ಗಟ್ಟು ಈ ಮಾಟಗಾತಿಯನ್ನು ಸೋಲಿಸಿದೆ. ನಿಮ್ಮ ಮೇಲೆ ನನಗೆ ಹೆಮ್ಮೆ ಇದೆ. ನಾನು ಸದಾ ಈ ಬಳೆಗಳ ರೂಪದಲ್ಲಿ ನಿಮ್ಮನ್ನು ಕಾಯುತ್ತಿರುತ್ತೇನೆ. ನೀವು ಯಾವಾಗಲೂ ಖುಷಿಯಾಗಿರಿ. ಅವರ ಅಮ್ಮ ಅವರ ತಂದೆಯ ಬಳಿ ಬಂದು ಮೆಲ್ಲನೆ ಹೇಳುತ್ತಾಳೆ, ಈಗಲಾದ್ರೂ ಇವ್ರ ಜವಾಬ್ದಾರಿ ತಗೊಳ್ಳಿ. ನಮ್ಮ ಮೀರಳಿಗೆ ವಿಕ್ರಮ್ ತುಂಬಾ ಚೆನ್ನಾಗಿ ಜೋಡಿಯಾಗುತ್ತಾನೆ. ಅವನು ತುಂಬಾ ಒಳ್ಳೆ ಹುಡುಗ. ನೀವು ಮೀರಾಳ ಮದುವೆಯನ್ನ ವಿಕ್ರಮ್ ಜೊತೆ ಬೇಗನೆ ಮಾಡಿ ಮುಗಿಸಿ. ಹಾಗವರ ತಂದೆ ಕಣ್ಣೀರು ಹಾಕುತ್ತಾ ಅವರ ಹೆಂಡತಿಗೆ ಹೇಳುತ್ತಾನೆ, ನನ್ನನ್ನು ಕ್ಷಮಿಸು ಸರಳ. ಮಕ್ಕಳೇ, ನನ್ನನ್ನು ಕ್ಷಮಿಸಿ. ಇನ್ನು ಮುಂದೆ ನಿಮ್ಮನ್ನು ಕಣ್ಣಿನ ರೆಪ್ಪೆ ಅಂತ ಕಾಪಾಡುತ್ತೇನೆ. ಅವರ ತಾಯಿ ಹಾಗೆ ಮುಗುಳ್ಳಗುತ್ತಾ ಮಾಯವಾಗುತ್ತಾಳೆ. ಮೂವರ ಸಹೋದರಿಯರು ಮತ್ತು ತಂದೆ ಒಟ್ಟಾಗಿ ನಿಂತಿರುತ್ತಾರೆ. ಸಹೋದರಿಯರ ಪ್ರೀತಿ ಒಂದಾದರೆ ಜಗತ್ತಿನ ಯಾವುದೇ ಶಕ್ತಿ ಅವರನ್ನು ಸೋಲಿಸಲು ಸಾಧ್ಯವಿಲ್ಲ.